ನಿಮ್ಮ ನೆಕ್ಸ್ಟ್ ಕ್ವಶನ್ ಏನಿದೆ, 336 and 54 ಇದೆ ನಿಮ್ಮ ಕ್ವಶನ್. Three, 3, 6 and 54 ಇದು ಕ್ವಶನ್. ಸೊ ಆನ್ಸರ್ in the solution 336ಗೆ ಏನಾಗುತ್ತೆ, 2 168 336, 2 84 168, 2 42 84, 2 21 42, 3 7 21, 7 1 7. ಅದೇ 54ಗೆ 2 27 54, 3 9 27, 3 3 9, 3 1 3. ಸೊ ಇಲ್ಲಿ ನಾವು ನೆಕ್ಸ್ಟ್ ಈ 336ಗೆ ಏನ್ ಬಂದಿದೆ, 336 ಮತ್ತೆ ಈ 54ಗೆ ಏನ್ ಬಂದಿದೆ ಅಂದ್ಬಿಟ್ಟು ಇಲ್ಲಿ ಬರ್ಕೊಂತೇವೆ. ಸೊ 336ಗೆ ಏನ್ ಬಂದು 2 into 2 into 2 into 2 into 3 into 7. ಸೊ ಇದನ್ನ ಹಾಗೆ ಬರೀತೀನಿ, 2 into 2 into 2 into 2 into 3 into 7. ಅದೇ 54 ಏನ್ ಬಂತು, 2 into 3 into 3 into 3, 2 into 3 into 3 into 3. ಸೊ ಇಲ್ಲಿ ಹಳೆ ಮೆಥಡ್ ಅಂದ್ರೆ ಇನ್ನು ಅದೇ ಕ್ವಶನ್ ಅಲ್ಲ. ಸೊ ಅದಕ್ಕೋಸ್ಕರ ಎಸ್ ಸಿ ಎಫ್ ಅಂದ್ರೆ ಏನು, ಇದರಲ್ಲಿ ಕಾಮನ್ ಫ್ಯಾಕ್ಟರ್. ಸೊ ಇದರಲ್ಲಿ ಎರಡರಲ್ಲಿ ಕಾಮನ್ ಫ್ಯಾಕ್ಟರ್ ಏನಿದೆ, 2 ಕಾಮನ್ ಇದೆಯಾ ನೋಡಿ, 2 ಕಾಮನ್ ಇದೆ. ಆಮೇಲೆ ನೆಕ್ಸ್ಟ್ ಏನ್ ಕಾಮನ್ ಇದೆ, 3 ಇದೆ, ಇದರಲ್ಲಿ 3 ಇದೆ. ಸೊ 3 ಕಾಮನ್ ಇದೆ ನೋಡಿ, 3 ಕಾಮನ್ ಕಾಮನ್ ಫ್ಯಾಕ್ಟರ್ಸ್. 2 ಅನ್ನೋದು ಕಾಮನ್, ಇಲ್ಲಿ 3 ಅನ್ನೋದು ಕಾಮನ್. ಸೊ ಎಸ್ ಸಿ ಎಫ್ ಕಾಮನ್ ಫ್ಯಾಕ್ಟರ್ ಏನಾಗುತ್ತೆ, ಇಲ್ಲಿ 2 ಇರೋ ಕಾರಣ 2 ಬರುತ್ತೆ, ಇಂಟು ಇಲ್ಲಿ 3 ಇರೋ ಕಾರಣ 3 ಬರುತ್ತೆ. ಎರಡು ಕಾಮನ್ ಫ್ಯಾಕ್ಟರ್ ಇದೆ. ಸೊ ಇವಾಗ ಎಲ್ ಸಿ ಎಫ್ 2 into 3 ಬಂತು. ಈಗ ನಾವು ಎಲ್ ಸಿ ಎಂ ಮಾಡ್ತಿದ್ವಿ. ಎಲ್ ಸಿ ಎಂ ಏನ್ ಬರೀಬೇಕು, ಫಸ್ಟ್ ಕಾಮನ್ ಫ್ಯಾಕ್ಟರ್ ಅಂದ್ರೆ 2 ಮತ್ತೆ 3 ಬಂದು ಕಾಮನ್. ಸೊ ಅದಕ್ಕೋಸ್ಕರ ಫಸ್ಟ್ 2 into 3 into ನೆಕ್ಸ್ಟ್ ಇದಾದ್ಮೇಲೆ ನೆಕ್ಸ್ಟ್ ಏನಿದೆ ಅದನ್ನ ನಾವು ಬರೆಯಕ್ ಸ್ಟಾರ್ಟ್ ಮಾಡ್ತೀವಿ. ನೆಕ್ಸ್ಟ್ ಏನಿದೆ 2 ಇದೆ, ಅದಕ್ಕೆ ನೆಕ್ಸ್ಟ್ ಏನಿದೆ 2 ಇದೆ, ಅದಕ್ಕೆ ನೆಕ್ಸ್ಟ್ ಏನಿದೆ 2 ಇದೆ. 3 ಸತಿ 2 2 2 ಅಂತ ಇದೆ. ಅದಕ್ಕೆ ನೆಕ್ಸ್ಟ್ ಏನಿದೆ 7 ಇದೆ. ಗೊತ್ತಾಯ್ತಾ? ಸೊ 3 ಸತಿ ಇದನ್ನ ನಾನು ಬರೀತಾ ಇಲ್ಲ. ಸೊ ಏನು ಇದು 1 ಸತಿ 2 2 2 3 ಸತಿ ಇದೆಯಲ್ವಾ, 1 2 3 ಸತಿ ಇದೆ. ನೆಕ್ಸ್ಟ್ ಬರೋದು 7. ಸೊ 7. ನೆಕ್ಸ್ಟ್ ಇನ್ನು ಕಂಟಿನ್ಯೂಷನ್ ಇದೆ. ಈ ಕಾಮನ್ ಫ್ಯಾಕ್ಟರ್ ಇರೋ ಕಾರಣ ನಾನು ಇದನ್ನ ಬರೀತಲ್ಲ. ನೆಕ್ಸ್ಟ್ ಏನಿದೆ, ಇಲ್ಲೊಂದು 3 ಇದೆ ಮತ್ತೆ ಇಲ್ಲೊಂದು 3 ಇದೆ. ಸೊ ಇಂಟು 3 ಇಂಟು 3. ಸೊ ಇಷ್ಟು ಬರುತ್ತೆ. ಸೊ ಈ ಮುಂಚೆ ಎಸ್ ಎಫ್ ಒಂದೇ ಒಂದು ನಂಬರ್ ಇರ್ತಾ ಇತ್ತು ಕಾಮನ್ ಫ್ಯಾಕ್ಟರ್, ಬಟ್ ಇದರಲ್ಲಿ ನಿಮಗೆ 2 ಬಂದಿದೆ. ಸೊ ಇದು ಈಸಿಯಾಗಿ ಬರೀಬೋದು. 2 3 ಎಷ್ಟು ಅಂದ್ರೆ 6. ಎಸ್ ಸಿ ಎಫ್ ಬಂದು 6 ಬಂದ್ರೆ ಎಲ್ ಸಿ ಎಮ್ ಅಗೇನ್ ಕ್ಯಾಲ್ಕುಲೇಟರ್ ಯೂಸ್ ಮಾಡ್ತೀನಿ. ಯೂಸ್ ಮಾಡಿ 2 into 3 into 2 into 2 into 2 into 7 into 3 into 3. ಅಂದ್ರೆ ನಾನು ಇದನ್ನ ಮಲ್ಟಿಪ್ಲೈ ಮಾಡಿದ್ದು. ಇಲ್ಲಿ ಏನಿದೆಯೋ 2 into 3 2 into 3 into 2 into 2 into 2 into 7 into 3 into 3. ಅದೇ ರೀತಿ ಇದು 2 into 3 ಮಲ್ಟಿಪ್ಲೈ ಮಾಡಿ 6 ಬಂತು. ಇದು ಜಾಸ್ತಿ ಇರೋ ಕಾರಣ ನಾನು ಕ್ಯಾಲ್ಕುಲೇಟರ್ ಯೂಸ್ ಮಾಡಿದೆ, ಬೇಗ ಆಗುತ್ತೆ ಅಂತ. ಸೊ ಆನ್ಸರ್ ನಿಮ್ಗೆ ಏನ್ ಬಂತು, ಇದರ ಆನ್ಸರ್ ಬಂದ್ಬಿಟ್ಟು ನಮ್ಗೆ 3024 ಬಂತು. 3024.
ಸೊ ಎಲ್ ಸಿ ಎಂ ಏನ್ ಬಂತು ನಮ್ಗೆ 3024, ಎಸ್ ಸಿ ಎಫ್ ಬಂದು 6 ಬಂತು. ಸೊ ನಿಮ್ಗೆ ಕ್ವಶನ್ ಏನ್ ಕೇಳಿದ್ರು ಅಂತ ನಿಮ್ಗೆ ಗೊತ್ತಲ್ವಾ? ಇನ್ನು ಕಂಟಿನ್ಯೂಷನ್ ಇದೆ. ಎಸ್ ಸಿ ಎಫ್ ಇಂಟು ಎಲ್ ಸಿ ಎಂ ಅಥವಾ ಎಲ್ ಸಿ ಎಂ ಇಂಟು ಎಸ್ ಸಿ ಎಫ್ ನಿಮ್ಗೆ ಕೇಳಿದ್ರು. ಸೊ ಇದಕ್ಕೆ ಮತ್ತೆ ಇದಕ್ಕೆ ಇಂಟು ಮಾಡ್ತೀನಿ, 6 ಅನ್ನೋದು ತಗೊಂತೀನಿ. ಅಂದ್ರೆ ಎಸ್ ಸಿ ಎಫ್ ಇಂಟು ಎಲ್ ಸಿ ಎಂ ಏನಾಗುತ್ತೆ? ಎಸ್ ಸಿ ಎಫ್ ಅನ್ನೋದು 6 ಇಂಟು ಎಲ್ ಸಿ ಎಂ ಅನ್ನೋದು 3024 ಎಷ್ಟಾಗುತ್ತೆ? ಎಸ್ ಸಿ ಎಫ್ 3024 ಇಂಟು 6 ಯೂನಿಟ್ 100,000, 18,144, 18,144 ಆನ್ಸರ್. 18,144 ಎಸ್ ಎಫ್ ಅನ್ನೋದು ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್. ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ ಅಂದ್ರೆ ನಿಮ್ಗೆ ಗೊತ್ತು. ಕ್ವಶನ್ ಅಲ್ಲಿ ಏನ್ ಕೇಳಿದ್ರು? ನಿಮ್ ಕ್ವಶನ್ ಇದಿದೆ ಏನು? 33 and 54 ಅಲ್ವಾ? ನಿಮ್ ಕ್ವಶನ್ ಇದೆ 33, ಸಾರಿ 336, 336 and 54 ನಿಮ್ ಕ್ವಶನ್ ಇದ್ದಿದ್ದು ಗೊತ್ತಾಯ್ತಾ? 336 ಮತ್ತೆ 54 ಇತ್ತು. ಸೊ ಇಲ್ಲಿ ನೆಕ್ಸ್ಟ್ ಏನ್ ಮಾಡ್ತೀನಿ? 336 ಅದಕ್ಕೆ ಇಂಟು ಮಾಡ್ತೀನಿ, ಇಂಟು 54 ಗೊತ್ತಾಯ್ತಲ್ಲ? ಇದು ಕ್ವಶನ್ ಐತೆ. ಇಂಟು ಮಾಡ ಏನ್ ಬರುತ್ತೆ ಮತ್ತೆ ಕ್ಯಾಲ್ಕುಲೇಟ್ ಮಾಡಿ. 336 ಇಂಟು 54 18,144 ಬಂತು ಆನ್ಸರ್. 18,144. ಸೊ ನಮ್ಮ ಆನ್ಸರ್ ಏನಾಯ್ತು? ಕ್ಲಿಯರ್ ಆಯ್ತಲ್ವಾ? 18,144 is equal to 18,144. So hence proved.